ದಯವಿಟ್ಟು ಕರೆಗಳನ್ನು ಹೋಲ್ಡ್ ಮಾಡಿ. ನೀವು ವಾಪಸ್ ಕೇಳ್ತಾರೆ. ಮಾಗಡಿ ಮಲವಯ್ಯ ಅಂತ ಅಂದ್ರೆ ಮಲ್ಲ ಅಂತ, ಮಲವಯ್ಯ ಅಲ್ಲ ಮಲ್ಲವಯ್ಯ ಅನ್ನೋ ಹೆಸರು. ಮಲ್ಲ ಅಂತ ಅಂದ್ರೆ ಯೋಧ ಅಂತ, ಮಲ್ಲ ಅಂದ್ರೆ ವೀರ ಅಂತ, ಬೀರಪ್ಪ ಅಂದ್ರೆ ಬೀರ ಅಂದ್ರೆ ವೀರ ಅಂತ. ಹಂಗಾಗಿ ಇವನ್ನ ಬಿದ್ರಮೇಳೆ ಕುಳ್ಳನ್ನು ಅಂತಲೂ ಕೂಡ ಕರೀತಾರೆ ಮಲವಯ್ಯನ. ಹಂಗಾಗಿ ಸುಮಾರು 2,000 ವರ್ಷಗಳ ಹಿಂದೆ, ಆ ಲೆಕ್ಕ ಇರೋದು ಹಾಗೇನೆ, 2,000 ವರ್ಷಗಳ ಹಿಂದೆ ಇಲ್ಲಿ ಕಂಬಾಸುರ ಅಂತ ರಾಕ್ಷಸ ಬೃಹದಾಕಾರವಾಗಿ ಬೆಳೀತಾ ಇರ್ತಾನೆ. ಏನು ಅಂತ ಅಂದರೆ ಆಕಾಶಕ್ಕೆ ನಾನು ಮುಟ್ಟಬೇಕು ಅಂತ ಅಂದ್ಬಿಟ್ಟು ಅವನ ಆಕಾಂಕ್ಷೆ, ಅವನಿಗೆ ಮಹತ್ವಾಕಾಂಕ್ಷೆ ಆಕಾಶ ಮುಟ್ಟಬೇಕು ಅಂತ. ಆ ಸಂದರ್ಭದಲ್ಲಿ ಇಡೀ ಸುತ್ತಮುತ್ತಲೆಲ್ಲ ಭೀಕರ ಬರಗಾಲ ಆಗಿ ಯಾರಿಗೂ ಕೂಡ ಏನನ್ನೂ ಬೆಳೆಯದಂಥ ಸ್ಥಿತಿ ಉಂಟಾಯ್ತದೆ. ನೀರಿಗೂ ಹಾಹಾಕಾರ ತತ್ವಾರ ಆಯ್ತದೆ. ಆ ಸಂದರ್ಭದಲ್ಲಿ ಮಾಗಡಿಗೆ ಹೋಗಿ ಮಲ್ಲೇಶ್ವರನಲ್ಲಿ ಬೇಡ್ಕೋತಾರೆ, ದಯವಿಟ್ಟು ನಮಗೆ ಕುಡಿಲಿಕ್ಕೂ ನೀರಿದ್ದಂಥ ಪರಿಸ್ಥಿತಿ ಬಂದಿದೆ, ಹಂಗಾಗಿ ನೀನೇನಾದರೂ ಒಂದು ಸಹಾಯವನ್ನು ಮಾಡಿಕೊಡು ಅಂತ ಮಲ್ಲೇಶ್ವರನಲ್ಲಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಮಲ್ಲೇಶ್ವರ ನಾನು ಖಂಡಿತ ನಿಮ್ಗೆ ಸಹಾಯ ಮಾಡ್ತೀನಿ, ನಾನು ಬಂದು ಪಿರಂಗಿ ಉಡ್ತೀನಿ ಅಂತ ಅಂದ್ಬಿಟ್ಟು ಸಾಕ್ಷಾತ್ ಮಲ್ಲೇಶ್ವರ ಇಲ್ಲಿಗೆ ಬಂದು ಕಂಬಾಸುರ ರಾಕ್ಷಸನ ನಿಂತ್ಕೊಂಡು ಕೇಳ್ತಾನೆ, ನೀನಾಗಿದ್ದು ನೀನು ಬೆಳೆಯೋದು ನಿಲ್ಲಿಸಿ ಇಲ್ಲಿಂದ ಹೊರಡು, ನೀನೇ ಅವಸಾನವಾಗು, ಇಲ್ಲದೆ ಹೋದರೆ ನಿನ್ನ ಅವಸಾನ ನನ್ನ ಕೈಯಿಂದನೇ ಆಯ್ತದೆ ಅಂತ. ಆ ಸಂದರ್ಭದಲ್ಲಿ ಬಹಳ ಚಿಕ್ಕವನಾಗಿದ್ದಂತೆ ಇವನ ಮಾತನ್ನು ಅವನೇನು ಕೇಳೋದಿಲ್ಲ. ಏನು ಮಾಡು ಅಂದಾಗ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಅಂತ ಹೇಳ್ತಾರೆ, ಅದನ್ನು ಅವ್ರ ರೆಕಾರ್ಡೆಲ್ಲ ಅದೇ, ಪಿರಂಗಿ ಉಡಿದ್ದೆ ಮಾಗಡಿ ಮಲ್ಲೇಶ್ವರ. ಪಿರಂಗಿಯನ್ನು ಉಡೋದ್ರ ಮುಖಾಂತರ ಕಂಬಾಸುರ ರಾಕ್ಷಸ ತುಂಡು ತುಂಡಾಗಿ ಬೀಳ್ತಾನೆ. ಒಂದು ದೇವರಸಳ್ಳಿ ಹತ್ರ ಇರುವಂಥ ಮಾರ್ಲಮ್ಮಿ ಮಂಟಪದ ಹತ್ರ ಒಂದು ಬೀಳ್ತದೆ, ದೇವರಸಳ್ಳಿ ಹನುಮಂತರಾಯನ ದೇವಸ್ಥಾನ ಹತ್ರ ಒಂದು ಬೀಳ್ತದೆ, ಕೋಮನಹಳ್ಳಿ ಹನುಮಂತರಾಯನ ದೇವಸ್ಥಾನ ಹತ್ರ ಒಂದು ಬೀಳ್ತದೆ, ರಾಂಪುರದ ಹನುಮಂತರಾಯನ ದೇವಸ್ಥಾನ ಹತ್ರ ಒಂದು ಬಂದು ಬೀಳ್ತದೆ. ಹಾಗಾಗಿ 7 ಒಟ್ಟಲ್ಲಿ ಬಿದ್ದವು, ಇನ್ನು ಮಿಕ್ತವು ನನಗೆ ಅಷ್ಟೊಂದು ಇದಿಲ್ಲ. ಹಾಗಾಗಿ ಕಂಬಾಸುರನಿಗೆ ಅವತ್ತಿಂದ ಇಲ್ಲಿ ಪೂಜೆ ಸಲ್ಲಿಸಿ ಅಂತ ಕೊನೆಯದಾಗಿ ಅವನು ಕೇಳಿಕೊಂಡು ನಾನು ಮೋಕ್ಷ ಸಾಧನೆಗಾಗಿ ದಯವಿಟ್ಟು ನನಗೆ ಪೂಜೆ ಕೊಡಿ ಅಂತ ಅಂದಾಗ ಪೂಜೆ ಕೊಡ್ತಾನೆ. ರಾಂಪುರ ಹುಟ್ಟಿದ ಇತಿಹಾಸದಿಂದ ಸುಮಾರು 300-200 ವರ್ಷದಿಂದ ತಂದಿದ್ರೋ ಏನೋ ಗೊತ್ತಿಲ್ಲ. ಮೊಟ್ಟ ಮೊದಲ ಬಾರಿಗೆ ನನಗೆ ಭಾಳ ಖುಷಿಯಾಗೋಯ್ತು. ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಮಾಗಡಿ ದೇವರನ್ನ ಇಲ್ಲಿಗೆ ಕರೆತರುವುದ್ರ ಮುಖಾಂತರ ಇಲ್ಲೊಂದು ವಿಶೇಷವಾದ ಪೂಜೆ ಸಲ್ಲಿಸಿ ಫಸ್ಟು ಮೊಟ್ಟ ಮೊದಲು ಅದೇ ಪಿರಂಗಿ, ಯಾವ ಪಿರಂಗಿಲಿ ಹೊಡೆದ ಅದ್ರ ಮಾಡೆಲ್ ಇದು, ಮಾದರಿ ಇದು ಇಲ್ಲಿ ಇಟ್ಟಿರೋದು. ಅದು ನಮ್ಮೂರಲ್ಲಿ ಪಿರಂಗಿನ ಬಿಟ್ಟೋಗಿದ್ದು, ಹಂಗಾಗಿ ಇಲ್ಲಿಗೆ ತಂದು ಇಟ್ಟಿದ್ದೀರಿ ಇವತ್ತು. ಇದು ನನಗೆ ಎಲ್ಲಿಲ್ಲದ ಸಂತೋಷ ಆಯಿತು. ಬಹುಶಃ ಭವಿಷ್ಯದ ದಿನಗಳಲ್ಲೂ ಈ ಥರದ್ದು ಆಗೋದೇ ಇಲ್ಲ ಅಂತ ನನ್ನ ಭಾವನೆ ಬರುತ್ತೆ. ಇದು ಖುಷಿ ಕೊಡ್ತು. ಭಾಳಷ್ಟು ಜನ ಇದನ್ನು ಮಾಡಿದ್ದೀರಿ. ಹಾಗಾಗಿ ಉಗೆ ಮಾದೇಶ್ವರ ಅಂತ ಏನು ಅಂತ ಅಂದರೆ ವಿರೋಧಾಭಾಸಗಳನ್ನ ಮಾಡಬಾರ್ದು ದೇವರುಗಳಿಗೆ. ಅದೇ ಕಂಟಿನ್ಯೂ ಆಯ್ತದೆ ಮುಂದಿನ ತಲೆಮಾರಿಗೂ ಕೂಡ. ಇದು ಯಾವಾಗಲೂ ಕೂಡ ಇವನು ಜೈಕಾರ ಹಾಕಿಸ್ಕೊಳ್ಳೋನು, ಇಲ್ಲಿ ಹೊಡೆದಾಗ ಜೈವಾಗಲಿ ಅಂತ ಅನ್ಬೇಕು. ಅದು ಮಾದೇಶ್ವರನಿಗೆ ಅಲ್ಲಿ ಉಗೆ ಅಂತ ಕರೀತಾರೆ. ಆಮೇಲೆ ನೀಲ್ಗಾರ ಪರಂಪರೆ ಅದು ಬೇರೆ ಬೇರೆ ಬರ್ತದೆ. ಹಾಗಾಗಿ ನಾನು ಜೈಕಾರ ಹಾಕಬೇಕು ಅಂತ ಇಲ್ಲಿ ಹೇಳದ್ದು. ಇದು ಯಾವಾಗಲೂ ಕೂಡ ಮಾದೇಶ್ವರನಿಗೆ ನಾವು ಜೈವಾಗಲಿ ಅಂತಲೇ ಅನ್ಬೇಕು. ಅವನು ವೀರ, ಅವನು ಯೋಧ, ಅವನು ಅನ್ನೋ ಕಾರಣಕ್ಕೆ ಅದಂಥದ್ದು. ಇಲ್ಲಿ ದೇವರಸಳ್ಳಿ ದೇವಸ್ಥಾನಕ್ಕೆ ಇದು ಗರುಡಗಂಬ, ಇದು ಯಾವುದು ಇಲ್ಲಿರುವಂಥ ಆಂಜನೇಯ. ಹಾಗಾಗಿ ಇಬ್ಬರೂ ಒಟ್ಟಿಗೆ ಸೇರಿಸಿರೋದು ಇನ್ನಷ್ಟು ಖುಷಿ. ಇಲ್ಲಿ ಬೀರ್ದೇವರು ಮತ್ತು ನಾಮದೇವರು, ನಾವು ಪಟ್ನವರು ನಾಮದವ್ರು ಇಬ್ಬರು ಬಂದಿದ್ದೀವಿ, 2 ನಾಮನೂ ಹಾಕೋರು ಕೆಲವರು. ಇದು ಒಂದು ದೊಡ್ಡ ವಿಶೇಷ ರಾಂಪುರದಲ್ಲಿ. ಇನ್ನೊಂದೇನು ಅಂತ ಅಂದರೆ ಭಾರತದ ಆಯುರ್ವೇದ ಪರಂಪರೆಯಲ್ಲಿ ದಾಖಲಾಗಿರೋದೇನು ಅಂತ ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ 2,000 ಆಯುರ್ವೇದ ಔಷಧಿಗಳ ಗುಣವುಳ್ಳಂಥ ಸಸ್ಯ ಸಂಜೀವಿನಿ ಇರೋದು ಇದೇ ಜಾಗದಲ್ಲಿ. ಅದಕ್ಕೆ ಈ ಸಂಜೀವಿನಿನೆಲ್ಲ ಒಂದು ಕಡೆ ವ್ಯಾಸರಾಜರು ಕುಟ್ಟಿ ಅದರಲ್ಲೇ ಒಂದು ಆಂಜನೇಯನ ವಿಗ್ರಹವನ್ನು ದೇವರಸಳ್ಳಿಯಲ್ಲಿ ಮಾಡಿದ ಕಾರಣಕ್ಕಾಗಿ ಅಲ್ಲಿ ಸಂಜೀವರಾಯ ಅಂತ ಹೆಸರು ಬಂತು. ಅದೇ ಸಂದರ್ಭದಲ್ಲಿ ರಾಂಪುರದ ಮೂಗೂರು ದೇವಸ್ಥಾನಕ್ಕೂ ಬಂದೈತರವರು. ಅಷ್ಟೊತ್ತಿಗಾಗಲೇ ನಮ್ಮೂರಿನ ಮೊಟ್ಟ ಮೊದಲ ದೇವರು ಮಾಗಡಿ ಮಲ್ಲೇಶ್ವರ. ಈಗಾಗಲೇ ಬಂದಿತ್ತು ನಮ್ಮೂರಿಗೆ, ಮೊದಲಿತ್ತದು ಮಾಗಡಿ ಮಲ್ಲೇಶ್ವರ ಅಂತ. ಅದು 600 ವರ್ಷಗಳ ಹಿಂದೆ ಇದನ್ನು ಮಾಡಿದ್ದು, ಎರಡನ್ನೂ ಸೇರಿಸೋದ್ರ ಮುಖಾಂತರ. ಆಮೇಲೆ ಅಲ್ಲೂ ಕೂಡ ಗವಿದೇವರು ಕೂಡ ನಾಮದ್ದು. ಅಲ್ಲಿ ಶಂಕರ ಅಂತ ಒಬ್ಬರು ವಾಸವಾಗಿದ್ದರು. ಶಂಕರ ಅಂತ ಅಂದರೆ ಬಂದು ಭವತಿ ಭಿಕ್ಷಾನ್ ದೇಹಿ ಅಂತ ಏನಾದರೂ ಭಿಕ್ಷೆಯನ್ನು ಕೇಳಿದ್ರೆ ಪಕ್ಕದ ಮನೆಗೆ ಹೋಗ್ಬಿಟ್ಟು ಕೇಳಿದ್ರೆ 3 ಮುದ್ದೆ ಇಲ್ಲಿ ಖಾಲಿ ಆಗಿಬಿಡ್ತಿದ್ವಂತೆ ಪಕ್ಕದ ಮನೇಲಿ. ನಡೆದಂಥ ಘಟನೆ ನಮ್ಮೂರು ಪೀಚಣ್ಣವ್ರ ಮನೆ ಹತ್ರ ಬಂದೂಕ್ ಪೀಚಣ್ಣ ಅಂತಾರಲ್ಲ, ಆ ಪೀಚಣ್ಣವ್ರ ಮನೆ ಹತ್ರ ಅವ್ರಿಗೂ ಜಿದ್ದಿ ನಡೀತದೆ. ನೀನು ಯಾವ ಪವಾಡ ಪುರುಷ ಅಂತ ಅವರು ಬೈದಾಡ್ದಂಗೆ. ಅಂಥದ್ದಲ್ಲಿ ಒಂದು ಸಾರಿ ಕಳ್ಳಿ ಹಾಲನ್ನು ಕಲಿಸ್ಕೊಡ್ತೀನಿ ಕುಡ್ದೀಯಾ ಅಂತ ಅಂದಾಗ ಶಂಕರ ಒಪ್ಕೋತಾನೆ. ಅದೇ ಟೈಮ್ಗೆ ನಾನು ಕುಡಿತೀನಿ ಅಂತ, ನಾನು ಪೀಚಣ್ಣರ ಅಪ್ಪ
ಕುಡಿತೀನಿ ಅಂದಾಗ ಇಬ್ರಿಗೂ ಕೂಡ ಕಳ್ಳಿ ಹಾಲನ್ನು ಇಬ್ರು ಕುಡಿತಾರೆ. ಆ ಜಾಗದಲ್ಲಿ ಬೇವನಟ್ಟಿ ಕಾಳಮ್ಮ ಅಂತ ಒಂದು ದೇವಸ್ಥಾನ ಇತ್ತು, ಅದನ್ನು ಬೇವನಟ್ಟಿ ಕಾಳಮ್ಮ ಅಂತ ಕರೆಯೋರು. ಈಗ ಸಿದ್ದಪ್ಪಾಜಿ ದೇವಸ್ಥಾನ ಆಗೋದಲ್ಲ, ಆ ಜಾಗದಲ್ಲಿ ಇಬ್ರು ಕಳ್ಳಿ ಹಾಲು ಕುಡಿತಾರೆ, ಇವ್ರು ತೀರೋಗ್ತಾರೆ. ಆಗ ಶಂಕರ ಬಂದು ಇಲ್ಲಿ ಗವಿದೇವ್ರ ದೇವಸ್ಥಾನ ಅಲ್ಲಿ ಬಂದು ಕುತ್ಕೊಳ್ತಾನೆ. ಕುತ್ಕೊಂಡಂಥ ಸಂದರ್ಭದಲ್ಲಿ ಇಡೀ ಊರವರೆಲ್ಲ ಬರ್ತಾರೆ. ಒಂದು 7-8 ಹುಲಿಗಳೆಲ್ಲ ಬಂದು ಅವ್ನ ಮೈನೆಕ್ತಾ ಇರ್ತವೆ. ನೀವು ನೋಡಿದ ಕ್ಷಣ ನಾನು ಇಲ್ಲಿಂದ ಆಚೆಗೆ ನಾನು ಇರೋದಿಲ್ಲ, ನಾನು ಇಲ್ಲಿಗೆ ಮರೆ ಆಗ್ತೀನಿ ಅಂತ ಅಲ್ಲಿಗೆ ಹೊರಟೋಗ್ತಾನೆ ಅವನು. ರಾಂಪುರ ಅಂತ ಬರೋಕ್ಕೆ ಹೆಸರು, ಇನ್ನೊಂದು ದಿವಸ ಯಾವಾಗಾದ್ರೂ ಅದನ್ನ ಹೇಳ್ಕೊಳ್ತೀನಿ, ದೊಡ್ಡ ಮಟ್ಟದ್ದು. ಹಾಗಾಗಿ ನಮ್ಮೂರಿನ ಜನರಿಗೆ ಒಂದು 50 ಜನ ಬಂದಿದ್ದೀರಿ. ಇದು ಎಲ್ಲಿಲ್ಲದ ಖುಷಿ ಕೊಟ್ಟದು. ಯಾರಿಗಿದು ಆಲೋಚನೆ ಬಂತೋ ಏನೋ ಗೊತ್ತಿಲ್ಲ. ಒಂಥರ ಇದು ಇತಿಹಾಸದಲ್ಲಿ ಉಳಿದೋಯ್ತು. ಇನ್ನು ಮುಂದಕ್ಕೂ ಯಾರೂ ಸಹ ಇದನ್ನು ಮಾಡಲಾರರು. ಫಿರಂಗಿಯನ್ನು 2000 ವರ್ಷಗಳ ನಂತರ ಮತ್ತೆ ಬಂದು ಇಲ್ಲಿ ಇಟ್ಟಂಥ ಒಂದು ಇತಿಹಾಸ ಜೊತೆಗೆ ನಿಮ್ಗೆಲ್ರಿಗೂ ಅನುಗ್ರಹ ನಿಜವಾಗ್ಲೂ ಸಿಕ್ಕದೆ. ನಾವೇ ಪುಣ್ಯವಂತರು. ಆ ಕಾರಣಕ್ಕೆ ನಾನು ಇಲ್ಲಿಗೆ ಬಂದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಸಾದ